ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತ. ಈ ದಿನ ನನ್ನ ಮತ್ತೊಂದು ಕತೆ ನಿಮ್ಮ ಜೊತೆ. ಕೃತಜ್ಞತೆ ಇರಲಿ. ನಾವು ನಮ್ಮ ಲೈಫಲ್ಲಿ ಕೃತಜ್ಞರಾಗಿದ್ದೀವ? ಯಾರಿಗೆ ಕೃತಜ್ಞರಾಗಿರಬೇಕು? ಯಾವ ವಿಚಾರಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಆಲೋಚಿಸ್ತಾ ಇದ್ದೀರಾ? ಬನ್ನಿ, ಈ ಕತೆ ಕೇಳಿದ್ದಾದಮೇಲೆ ನಮಗೆ ಗೊತ್ತಾಗುತ್ತೆ ನಾವು ಯಾವ ವಿಚಾರಕ್ಕೆ ಕೃತಜ್ಞರಾಗಿರಬೇಕು ಅನ್ನೋದು. ಬನ್ನಿ, ಕತೆ ಶುರು ಮಾಡೋಣ. ಒಂದು ಹೋಟೆಲ್ ಇರುತ್ತೆ. ಆ ಹೋಟೆಲ್ಗೆ ಪ್ರತಿದಿನವೂ ಜನಸಾಗರನೇ ಹರಿದು ಬರ್ತಾ ಇರುತ್ತೆ. ಆ ಹೋಟೆಲ್ ಓನರ್ಗಂತೂ ತುಂಬ ವ್ಯಾಪಾರ ಅಂತೂ ಆಗ್ತಾ ಇರುತ್ತೆ. ಇದೇ ರೀತಿ ನಡಿಬೇಕಾದ್ರೆ ಡೈಲಿ ಒಬ್ಬ ವ್ಯಕ್ತಿ ಹೋಟೆಲಿಗೆ ಬರ್ತಿರ್ತಾರೆ, ಊಟ ಮಾಡ್ತಾರೆ. ಊಟ ಮಾಡಿ ಆ ಜನಗಳ ಮಧ್ಯೆ ತಪ್ಪಿಸ್ಕೊಂಡು ಕಾಸು ಕೊಡದೆ ಹೊರಟೋಗ್ತಿರ್ತಾರೆ. ಇದೇ ಥರ ನಡೀತಾನೆ ಇರುತ್ತೆ. ಆದರೆ ಈ ವಿಚಾರನ ಯಾರೂ ಪ್ರಶ್ನೆ ಮಾಡಿರಲ್ಲ. ಒಂದು ದಿವಸ ಈ ಹೋಟೆಲಿಗೆ ಡೈಲಿ ಬರ್ತಿದ್ದ ಕಸ್ಟಮರು ಅದನ್ನು ಗಮನಿಸಿರ್ತಾರೆ. ಅವರು ಈ ವ್ಯಕ್ತಿ ದಿನ ಬರ್ತಾನೆ, ಆದರೂ ಕಾಸು ಕೊಡದೆ ಈ ಜನಗಳ ಮಧ್ಯೆ ತಪ್ಪಿಸ್ಕೊಂಡು ಹೋಗ್ತಾನಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಓನರ್ ಹತ್ರ ಹೋಗಿ ಅದನ್ನ ಹೇಳ್ತಾರೆ. ಆವಾಗ ಓನರು ನಕ್ಬಿಟ್ಟು ಹೇಳ್ತಾರೆ, ಹೌದು, ನಾನು ಈ ವಿಚಾರನ ಗಮನಿಸಿದ್ದೀನಿ. ಹೌದು, ಅವ್ನು ಬಂದು ಊಟ ಮಾಡಿ ತಪ್ಪಿಸ್ಕೊಂಡು ಹೋಗೋದು ನನಗೆ ಗೊತ್ತಿದೆ. ಆ ವ್ಯಕ್ತಿ ಯಾರು ಅಂತ ಅಂದರೆ ನಮ್ಮ ಹೋಟೆಲ್ ಮುಂದೆ ಭಿಕ್ಷೆ ಬೇಡುವಂಥ ವ್ಯಕ್ತಿ. ಅವನು ಪ್ರತಿದಿನ ಬಂದು ಊಟ ಮಾಡ್ತಾನೆ, ಕಾಸು ಕೊಡ್ದಲೇ ಹೋಗೋದು ನನಗೂ ಗೊತ್ತಿದೆ. ಆದರೆ ಅವನು ಯಾಕೆ ಆ ಥರ ಮಾಡ್ತಾನೆ ಅಂತಂದರೆ ಅವನ ಹಸು ತೀರಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾನೆ. ಅವನು ಇನ್ನೊಂದು ಮಾಡ್ತಾನೆ, ಏನು ಗೊತ್ತಾ? ಅವನು ಪ್ರತಿ ದಿವಸ ನಮ್ಮ ಹೋಟೆಲ್ಗೆ ತುಂಬ ಜನ ಬರಲಿ ಅಂತ ಆ ದೇವ್ರ ಹತ್ರ ಬೇಡ್ತಾ ಇರ್ತಾನೆ. ಯಾಕಂದರೆ ಆ ಜನಗಳ ಮಧ್ಯೆ ನಾನು ಹೋಗಿ ಊಟ ಮಾಡ್ಬೋದಲ್ಲ ಅನ್ನೋ ಆಸೆಯಿಂದ ಪ್ರತಿದಿನ ದೇವ್ರಿಗೆ ಬೇಡ್ತಾನೆ, ಈ ಹೋಟೆಲ್ಗೆ ತುಂಬ ಜನ ಬರಲಪ್ಪ ಅಂತ. ಈಗಿದ್ಮೇಲೆ ನಮ್ಮ ಹೋಟೆಲ್ಗೆ ಜನ ಜಾಸ್ತಿ ಬರ್ತಾ ಇದ್ದಾರೆ ಅಂದರೆ ಆ ಭಿಕ್ಷುಕನ ಆಶೀರ್ವಾದನೂ ಒಂದು ಕಾರಣನೇ ಅಲ್ವಾ? ನಾನು ಅವರಿಗೆ ಕೃತಜ್ಞತೆಯಿಂದ ಇರಬೇಕಲ್ವಾ ಅಂತ ಓನರ್ ಹೇಳ್ತಾರೆ. ಎಂಥ ಅದ್ಭುತವಾದ ಮಾತಲ್ವಾ? ಇದೇ ಥರನೇ ನಮ್ಮ ಲೈಫಲ್ಲೂ ನಮ್ಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋ ಎಷ್ಟೋ ಜನ ಇರ್ತಾರೆ ಅಲ್ವಾ? ನಮ್ಮ ಲೈಫಲ್ಲಿ ಆಗ್ತಾ ಇರೋ ಎಷ್ಟೋ ಒಳ್ಳೆಯದಕ್ಕೆ ನಮ್ಮ ಲೈಫಲ್ಲಿರೋ ಎಷ್ಟೋ ವ್ಯಕ್ತಿಗಳು ಕಾರಣ ಆಗಿರ್ತಾರೆ. ಅಂಥ ವ್ಯಕ್ತಿಗಳಿಗೆಲ್ಲ ನಾವು ಕೃತಜ್ಞತೆಯಿಂದ ಇದ್ದೀವಾ? ಯೋಚನೆ ಮಾಡೋಣ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್.